ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಬಿಜೆಪಿಯವರು ಒಂದು ಟ್ವೀಟ್ ಮಾಡಿದ್ರು ಸರ್, ನಿಮ್ಮ ಸಾರಿಗೆ ವಿಚಾರಕ್ಕಾಗಿ. ಪ್ರಿಯಾಂಕ್ ಖರ್ಗೆ ಅವರ ಸ್ವಜಿಲ್ಲೆ ಕಲಬುರಗಿ ಜಿಲ್ಲೆಯಿಂದ ಒಂದು ಪ್ರದೇಶ 90 ಕಿಲೋಮೀಟರ್, ಆ 90 ಕಿಲೋಮೀಟರ್ ತನಕವೂ ಕೂಡ ಮೊಬೈಲ್ ಟಾರ್ಚ್ ಅನ್ನು ಹಿಡ್ಕೊಳ್ಬೇಕು ಹೋಗ್ಬೇಕಾದಂತಹ ಪರಿಸ್ಥಿತಿ, ಹೆಡ್ಲೈಟ್ಗಳಿಲ್ಲ ಬಸ್ಸಿಗೆ. ಬಿಜೆಪಿ ಟೀಕೆ ಮಾಡಿದಂತಹ ಪರಿ ಇದು. ಬಿಜೆಪಿ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿದಾರೆ. ಸರಿ, ಅಂಥ ಬಸ್ನ ಓಡಿಸೋದೇ ಇಲ್ಲ. ಅವ್ರು ಏನಕ್ಕೆ ಯಾವ್ದು ಹುಡುಕಿದಾರೋ ನನಗೆ ಗೊತ್ತಿಲ್ಲ. ಓಕೆ, ಯಾವತ್ತೂ ಕೂಡ ಅದಕ್ಕಾಗಿಯೇ ಟೆಕ್ನಿಕಲ್ ಟೀಮ್ ಇದೆ, ಎಲ್ಲ ಇದೆ. ಅದರಲ್ಲೂ ಈಗಂತೂ ನಮಗೆ ನರ್ಮಿಂದನೂ ಕೂಡ JNN ನರ್ಮಿಂದನೂ ಬಸ್ಸಸ್ ಬರ್ತಾಯಿವೆ, ಎಲೆಕ್ಟ್ರಿಕ್ ಬಸ್ಸಸ್ ಇವೆ. ಅದು ಭಾಳ ಇಡೀ ಭಾರತದಲ್ಲಿ ಅತ್ಯುತ್ತಮ ಸಾರಿಗೆ ಅಂತೇಳಿ ಇದು ಬಂದಿರತಕ್ಕಂಥದ್ದು, ಪ್ರೈಸಸ್ ಬಂದಿರತಕ್ಕಂಥದ್ದು ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ತಲಾದಾಯದಲ್ಲೂ ಮೊದಲಿದ್ದೀವಿ, GSTಲ್ಲಿ ಮೊದಲಿದ್ದೀವಿ, ಟ್ರಾನ್ಸ್ಪೋರ್ಟಲ್ಲೂ ಮೊದಲಿದ್ದೀವಿ, ಅನೇಕ ವಿಷಯಗಳಲ್ಲಿ ಮೊದಲಿದ್ದೀವಿ. BJP ಅವರು ಯಾವ ಡ್ಯಾಮ್ ಕಟ್ಟಿದ್ದಾರೆ, ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಯಾವ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಬರೀ ಧರ್ಮ, ಹಿಂದೂ ಧರ್ಮ ಅಥವಾ ಮುಸ್ಲಿಮು, ಇವರು ಬಾಂಗ್ಲಾದೇಶದವರು ಇಂಥದ್ದು ಹೇಳ್ಕೊಂಡ್ರೆ ಕಾಲ ಕಳೀತಾರೆ ಹೊರತು ನಮ್ಮಂಥ ಕಾರ್ಯಕ್ರಮ ಯಾವುದಾದ್ರೂ ಇದೆಯಾ? ಒಂತಂದ್ರೆ ಒಂದು ಸಾರಿ ಅರ್ಕಲ್ ಸೀರೆ ಮುರ್ಕಲು ಸೈಕಲ್ಲು ಬಿಟ್ಟರೆ ಯಾವ ಸ್ವಾಮಿ ಅವ್ರದ್ದು ಹೇಳೋವಂಥದ್ದು ಕಾರ್ಯಕ್ರಮಗಳೇ ಇಲ್ಲ. ಅವರಿಗೆ ಭಾವನೆಗಳ ಬಗ್ಗೆ ಕೆಲಸ ಮಾಡ್ತಾರೆ ಅಷ್ಟೇ. ಬಿಜೆಪಿಯವರು ಭಾವನೆಗಳ ಬಗ್ಗೆ ಕೆಲಸ ಮಾಡ್ತಾರೆ. ಆದರೆ ನಿನ್ನೆ ಬಂದಿರುವಂತಹ ಒಂದು ವರದಿ, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿಯಿಂದ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಗೆ ಬಹುಪರ ಹೇಳಿರೋದು. ಅಂದ್ರೆ ನಿಮ್ಮ ಯಶಸ್ಸಿಗೆ ಸಿಕ್ಕಂತಹ ರಿಮಾರ್ಕ್ ಇದು. ಅಲ್ಲ, ಸಂತೋಷ ಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದೇ ಪ್ರಧಾನಮಂತ್ರಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ರಾಜಸ್ಥಾನದಿಂದ ಮೊದಲು ಹೇಳಿದ್ದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ, ಇದು ಮಾಡೋದ್ರಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂದರೆ. ಇಲ್ಲಿವರೆಗೂ 3 ವರ್ಷ ಕೊಟ್ಟಿದ್ದೀವಲ್ಲ, 3 ವರ್ಷನೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ, ಇವತ್ತು ಕೊಡ್ತಾನೆ ಇದ್ದೀವಿ. ಅದರಿಂದ ಅವರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನಮಗೂ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮ ಬರೀ ಇವರೊಬ್ಬರೇ ಅಲ್ಲ, ಪ್ರಾಪಂಚಿಕ ಮಟ್ಟದಲ್ಲೇ ನಮಗೆ ಫಿಲಮನ್ ಯಾನ್ ಅವರ ಅಭಿಪ್ರಾಯನೂ ಕೂಡ ಅದೇ ಬಂದಿದೆ, ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯನೂ ಬಂದಿರುವಾಗ ಇವರು ಒಬ್ಬರು ಕೊಟ್ಟಿದ್ದಾರೆ, ಅದಕ್ಕೂ ಸಂತೋಷ ಪಡ್ತೇವೆ. ಬಟ್ ಆ ವರದಿಯಲ್ಲಿ ಒಂದು ಉಲ್ಲೇಖ ಆಗಿದೆ ಸರ್, ಸಮಯಕ್ಕೆ ತಕ್ಕಂತೆ ಮಹಿಳೆಯರಿಗೆ ತಲುಪ್ತಾ ಇರುವಂತಹ ಹಣವನ್ನ ಪರಿಷ್ಕರಣೆ ಮಾಡಬೇಕು. ಇವತ್ತು 2,000 ರೂಪಾಯಿ ಇದ್ದಿದ್ದು ನಾಳೆ 2,500 ರೂಪಾಯಿ ಆಗಬೇಕು, ಹಣದುಬ್ಬರವನ್ನು ನಿಭಾಯಿಸಬೇಕು ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದಲ್ಲಿ ಜಾಸ್ತಿ ಆಗುತ್ತಾ ಗೃಹಲಕ್ಷ್ಮಿ ಹಣ? ಅಲ್ಲಲ್ಲ, ಅವರಾಗೆ ಚುನಾವಣೆ ಸಮಯಕ್ಕೆ ಬಿಹಾರಲ್ಲಿ 10,000 ಹಾಕಿ ತಿರುಗಿ ನಿಲ್ಲಿಸೋದಾಗಲಿ, ಮಹಾರಾಷ್ಟ್ರದಲ್ಲಿ ಕೊಡ್ತೀವಿ ಅಂತೇಳಿ ನಿಲ್ಲಿಸೋದಾಗಲಿ, ವೆಸ್ಟ್ ಬೆಂಗಾಲ್ನಲ್ಲಿ ಬರೀ 45 ಲಕ್ಷ ಕೊಡೋದಾಗಲಿ ಮಾಡಿಲ್ಲ. ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮಿರ್ತಕ್ಕಂಥ ಪಾಪ್ಯುಲೇಷನಲ್ಲಿ ಗೃಹಲಕ್ಷ್ಮಿ 1.24 crore ಕೊಡ್ತಾ ಇದ್ದೀವಿ. 1.24 ಇವರಿಗೆ ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಪಾಪ್ಯುಲೇಷನಲ್ಲಿ ಎಷ್ಟಾಯಿತು ನಾವು ಅದನ್ನು ಮುಂದಿನ ದಿನಮಾನದಲ್ಲಿ ನೋಡೋಣ. ಆದರೆ ಇವು ಕೊಡ್ತಾ ಇರೋದನ್ನು ಹೇಳಿದ್ದನ್ನು ನುಡಿದಂತೆ ನಡ್ಕೊಂಡಿದ್ದೀವಲ್ಲ, ಇದು ಪ್ರಶಂಸನೀಯ. ಮತ್ತು ಜನ ನಮಗೆ ಹಳ್ಳಿಗಳಿಗೆ ಹೋದರೆ ಮೊದಲು ಮುಂದೆ ಚರಂಡಿ ಆಗಿಲ್ಲ, ನೀರು ಬೇಕು ಅಂತ ಕೇಳ್ತಿದ್ದ ಜನ, ನಿಮಗೆ ಅನ್ನ ಊಟ ಮಾಡ್ತಾಯಿದ್ದೀರಾ ಅಂದರೆ ಸಂತೋಷದಿಂದ ಬನ್ನಿ ಅಂತಾರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ಅಂದರೆ ಎಸ್ ಅಂತಾರೆ, ನಿಮಗೆ ಗೃಹಲಕ್ಷ್ಮಿ ಬಂದಿದೆ ಖಂಡಿತ ಬಂದಿದೆ ಅಂತಾರೆ. ಸಾಧನೆಗಳು ನಮ್ಮದು ಯಶಸ್ಸು ಎಷ್ಟಂತಿದೆ. ಗೃಹಲಕ್ಷ್ಮಿಯಿಂದ ಮಹಿಳೆಯರು ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ, ಬಳೆ ಅಂಗಡಿ ತೆಗೆದಿದ್ದಾರೆ, ಲೈಬ್ರರಿ ತೆಗೆದಿದ್ದಾರೆ, ಜೀವನ ಮಟ್ಟ ಸುಧಾರಿಸ್ಕೊಂಡಿದ್ದಾರೆ. ವಿವಿಧ ಕ್ಷೇತ್ರಗಳಿಗೆ ರೊಟ್ಟಿ ಮಾಡ್ಕೊಂಬಂದು ಅಲ್ಲಿಂದ ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಸೇಲ್ ಮಾಡ್ತಾಯಿದ್ದಾರೆ, ಪಶುಸಂಗೋಪನೆ ಮಾಡ್ತಿದ್ದಾರೆ, ಮೇಕೆ ಕುರಿ ಸಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಇವೆಲ್ಲವೂ ಅಭಿವೃದ್ಧಿಯ ಸಂಕೇತವಲ್ವ. ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಒಂದು ಬೇರೆ ಅದರಲ್ಲೂ ನಾವು ಮುಂದೆನೇ ಇದ್ದೀವಿ, ಇದರಲ್ಲೂ ಮುಂದೆ ಇದ್ದೀವಿ. BJP ಅವರು ಯಾವುದರಲ್ಲೂ ಇಲ್ಲ, ಬರೀ ತಿಳ್ಕೆ ಮಾಡೋದು ಒಂದೇ. ಆದರೆ ಮೊದಲವರು ಅವರ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣ ನೋಡಲಿ, ನಮ್ಮ ತಟ್ಟೆಯಲ್ಲಿ ಬಿದ್ದಿರೋ ನೊಣ ನೋಡೋದು ಬೇಡ ಅಂತ ಹೇಳ್ತೀವಿ ನಾವು. ಗ್ಯಾರಂಟಿಗೆ ಬೇಕಾದಂಥ 52,000 ಕೋಟಿ ಹಣ ರಾಜ್ಯ ಸರ್ಕಾರದ ಬಳಿ ಇದೆಯಾ ಅನ್ನೋ ಪ್ರಶ್ನೆಗಿನ್ನ ನಾವು ಬಡ್ಜೆಟ್ ಅಲೋಕೇಶನ್ 52,000 ಮಾಡಿ ಕೊಡ್ತಾ ಇದ್ದೀವಲ್ಲ. ಈ ಖರ್ಚಾಗಿರೋ ಹಣ 1,40,00,000 ಕೋಟಿ, 1,40,00,000 ಕೋಟಿ ಅಂದರೆ 1,40,00,000 ಕೋಟಿ ಸುಮ್ಮನೆ ಹಣನ ಅದು. ಮೊದಲು 38,000 ಕೋಟಿ ಮಾಡ್ಕೊಂಡಿದ್ದು, ಆಮೇಲೆ 52 ತೊಗೊಂಡು ಈ ವರ್ಷದ್ದು ಕೂಡ ಲೆಕ್ಕ ಹಾಕಿದಾಗ ಇಷ್ಟು ಕೊಟ್ಟಿದ್ದೀವಲ್ಲ. ಇನ್ನು ಬಡ್ಜೆಟ್ ಅಲೋಕೇಶನ್ ಇಲ್ಲದೇ ಕೊಡೋಕ್ಕಾಗುತ್ತೆ, ಕೊಟ್ಟಿದ್ದೇವೆ. ಹಣದ ಕೊರತೆ ಇಲ್ಲ. ಇಲ್ಲ. ಈ ಗ್ಯಾರಂಟಿಗಳು ಮುಂದುವರಿಯುತ್ತಾ
ಅಥವಾ ಬಂದ್ ಆಗುತ್ತಾ? ಯಾವುದೇ ಕಾರಣಕ್ಕೂ ಬಂದಾಗಲ್ಲ. ನಾವು ಕೊಡ್ತೇವೆ, ಕೊಡ್ತಾನೂ ಇದ್ದೀವಿ, ಮುಂದೆನೂ ಕೊಡ್ತೇವೆ. 28ಕ್ಕೂ ನಾವೇ ಬರ್ತೇವೆ, ಇದನ್ನು ಮುಂದುವರಿಸ್ತೇವೆ.